ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಇವತ್ತು ನಿದ್ದೆ ಮಾಡೋಣ ಒಂದು 10 ಗಂಟೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಒಂದು ಫೋನ್ ಬಂತು. ಹೊರಗೋಗ್ಬೇಕೀಗ. ಹೊರಗೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಆಮೇಲೆ ಬಂದಾದಮೇಲೆ ಸಂಜೆ ಮೇಲೆ ಇವತ್ತು ಬಿಡದಂಗೆ ಇವತ್ತಂತೂ 2 ಅವರ್ ಆಗಲಿ 3 ಅವರ್ ಆಗಲಿ ಇಲ್ಲ ಅರ್ಧ ಗಂಟೆ ಆದರೂ ಕೆಲಸ ಮಾಡಲೇಬೇಕು. ಬನ್ನಿ ಗೈಸ್, ಹೋಗೋಣ. 1 hour later. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ. ಮೈಸೂರಲ್ಲಿ ಇಂಥ ಪ್ಲೇಸ್ ಐತೆ ಅಂತ ಇವತ್ತೇ ಗೊತ್ತಾಗಿದ್ದು ಗೈಸ್. ನೋಡಕ್ ಚೆನ್ನಾಗಿದೆ ಇದೆ, ನೋಡ್ತಿದ್ದೀರಲ್ಲ, ಹೆವಿ ಗಾಳಿ ಚೆನ್ನಾಗಿದೆ ಗಾಯ್ಸ್. ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಇದು ನಂಗೆ ಗೊತ್ತೇ ಹೇಳಿಕ್ ಬರ್ತೀನಿ ಅಂತ ನನ್ನ ಫ್ರೆಂಡ್ ಕರೆದ್ರು. ಸುಮ್ಮನೆ ಬಂದು ನೋಡಿದ್ರೆ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಆ ಪ್ಲೇಸ್ ಹೆಸರೇ ಕರಿಘಟ್ಟ ಅಂತ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸುಮಾರು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ನೋಡಿ ಹೆಂಗಿದೆ. ಜಸ್ಟ್ 10 ರೂಪೀಸ್ ಅಷ್ಟೇ ಎಂಟ್ರಿ ಇಲ್ಲಿಗೆ, ಬಟ್ ತುಂಬ ಚೆನ್ನಾಗಿದೆ. ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಟೆಂಪಲ್ಲು, ವೆಂಕಟೇಶ್ವರ ಟೆಂಪಲ್. ಆ ಟೆಂಪಲ್ ಹೋಗಿ ದರ್ಶನ ಮುಗಿಸ್ಕೊಂಡು ಇಲ್ಲಿ 10 ರೂಪಾಯಿ ಕೊಟ್ಟು ಆಮೇಲೆ ಎಂಟ್ರಿ ಕೊಡೋದು. ಓಯಪ್ಪ ಐಸ್ ಮುಳ್ಳು ಹೆಂಗೆ ಇದೆ. ಚೆನ್ನಾಗಿದೆ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಬಂದು ಇರಲ್ಲ. ಇದು ಮಳೆ ಅಲ್ವಂತೆ ಗೈಸ್. ಇದು ಎಷ್ಟು ಕರೆಕ್ಟಾಗಿ ಕಾಣ್ತಿದೆ ಅಂದರೆ ಮಳೆ ಹನಿ ಬೀಳ್ತಿರೋದ್ರಿಂದ ಹಿಡಿದು ಅಲ್ಲಿ ಕೆಳಗೆ ಗಾಳಿ ಈ ಕಡೆ ಬರ್ತಿರೋದ್ರಿಂದ ಕರೆಕ್ಟಾಗಿ ಬರ್ತಾ ಇದೆ. ಬಟ್ ಇಲ್ಲಿ ನನ್ನ ಫ್ರೆಂಡ್ಸ್ ಏನಂತಿದ್ದಾರೆ ಅಂತಂದರೆ ಮಳೆ ಆ ಕಡೆ ಇಲ್ಲ ಅಂತ. ಸ್ವಲ್ಪ ಬೆಳೆಸ್ಕೊಟ್ಟರೆ ಗೈಸ್. ಈಗ ಕಮೆಂಟಲ್ಲಿ ಹೇಗೆ ಗೈಸ್, ಅದು ಮಳೆನೇ ಅಲ್ವಂತ ಕಮೆಂಟ್ ಹಾಕಿ ಗೈಸ್. ಆಗಲೇ ಫುಲ್ ಮಳೆ ಬರ್ತಾ ಇತ್ತು. ನಾನು ಚಾಲೆಂಜ್ ಕಟ್ಟಿದ್ದೆ, ಈಗ ಮಳೆ ಹಾಕೋ ಹೋಗ್ಬಿಡ್ತು ಗೈಸ್. ಈಗ 1000 ರೂಪಾಯಿ ಬರಲ್ಲ ಅಂತೆ, ಕೊಡಲ್ಲ ಅಂತ ಹೇಳ್ತಾರೆ ಗೈಸ್. ನಮ್ಮ ಕಡೆ ಮಳೆನೇ ಅಂತ ಕರೀತಾರೆ, ಇವ್ರ ಕಡೆ ಅದೇನೋ ಏನದು ಮಾಯಿಶ್ಚರ್ ಅಂತ ಕರೀತಾರೆ ಅಂತೆ ಗೈಸ್. ಕಂಟ್ರೋಲ್ ಇತ್ತು 1000 ರೂಪಾಯಿ. ಇವತ್ತು ಒಂದಿನ ಕೆಲಸ ಮಾಡಿದೆ ಬರೋದು, 2 ನಿಮಿಷಕ್ಕೆ ಬರೋದು ಗೈಸ್. ಸುಳ್ಳು ಹೇಳಿ ಮೋಸ ಮಾಡಿ ಕೊಡ್ಲಿಲ್ಲ ಇವತ್ತು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಗೈಸ್ ಏನು ಅಂತ ಅಂದರೆ, ನಿಮ್ಗೆ ಯಾವ್ದಾದ್ರು ಲವರ್ಸು ಇಲ್ಲ ಹುಡುಗಿರು ಇಲ್ಲ ಹುಡುಗ ಏನೋ ಇದೆ, ಕರ್ಕೊಬನ್ನಿ ಗೈಸ್. ಇಲ್ಲಿ ಚೆನ್ನಾಗಿರ್ತದೆ. ಇಲ್ಲಿ ಮೈ ಸಜೆಷನ್ ಗೈಸ್. ಇದು ಇಲ್ಲಿ ಬಂದರೆ ಮೂಲೆಯಲ್ಲಿ ಗುಂಪಲ್ಲಿ ಎಲ್ಲ ಕಡೆ ಅವರೇ ಗೈಸ್ ಇರೋದು. ಇಲ್ಲಿ ಯಾಕಾರ ಬಂದು ಅನ್ನೋದು ಒಂದು ಟೈಮ್ ಅನಿಸ್ಬಿಡ್ತದೆ. ಯಾರವ್ರು ಬರಬೇಕು ಅನ್ನೋದು ಪ್ಲ್ಯಾನ್ ಇದ್ರೆ ಇಲ್ಲಿಗೆ ಬನ್ನಿ, ಆರಾಮಾಗಿ ಬಂದು ಸುತ್ತಾರ್ಕೊಂಡು ಹೋಗಿ. ಗೈಸ್ ಅಲ್ಲಿ ಕಾಣ್ತಿಲ್ಲ, ಅದೇ ಗೈಸ್ ಕುಂತಿ ಬೆಟ್ಟ, ಪಾಂಡುಪುರದ ಹತ್ರ ಇರೋದು. ಅಲ್ಲೂ ಬೇಕಾದ್ರೆ ವಿಸಿಟ್ ಮಾಡ್ಬೋದು ಗೈಸ್. ಈ ಟೈಮಲ್ಲಿ ಚೆನ್ನಾಗಿರುತ್ತೆ. ಹೋಗಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ. ನಾನು ಅಲ್ಲೆಲ್ಲ ಓಡ್ ಬಂದಿದ್ದೀನಿ. ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರುತ್ತೆ. ಚೆನ್ನಾಗಿತ್ತು, ಇಲ್ಲೂ ಬರ್ಬೋದು. ಇದು ಪಕ್ಕದ ಇಲ್ಲಿ ಹೈವೇ ಇದೆ, ಬೆಂಗಳೂರು ಹೈವೇ ಇದೆಯಲ್ಲ, ಬೆಂಗಳೂರು ಟು ಮೈಸೂರು. ಇದ್ರ ಪಕ್ಕನೇ ಇರೋದು ಗೈಸ್. ಇದು ಸಕ್ಕತ್ತಾಗಿದೆ ಗೈಸ್, ಸಕ್ಕತ್ತಾಗೈತೆ. 10 ರೂಪಾಯಿ ಅಷ್ಟೇ. ಅಲ್ಲಿ ದೇವಸ್ಥಾನ ಒಂದು ಐತೆ, ಆ ದೇವಸ್ಥಾನ ಹಂಗೆ ತೆಗಿಬಾರ್ದು. ಅದೊಂದು ದೇವಸ್ಥಾನ ಐತೆ, ಆ ದೇವಸ್ಥಾನದಿಂದ 10 ರೂಪಾಯಿ ಕೊಡಬೇಕು, ಬರಬೇಕು. 10 ರೂಪಾಯಿ ಫೋನ್ಪೇ ಇರಲ್ಲ, ಓನ್ಲಿ ಕ್ಯಾಶ್. ಅದಕ್ಕೂ ಬರಬೇಕು ಅಷ್ಟೇ. ಏನು ಅಬ್ಸರ್ವೇಷನ್ ಮಾಡಬೇಕು ಅಂತ ಅಂದರೆ, ಎಲ್ಲೇ ಹೋಗಲಿ, ಯಾವುದೇ ಪ್ಲೇಸ್ಗೆ ಹೋದ್ರಿ, ಆದರೆ ನನಗೆ ಜಾಸ್ತಿ ಇಷ್ಟ ಆಗೋಂಥ ಪ್ಲೇಸು ಬೀಚು ಗೈಸ್. ಆ ಸಾಗರದ ಅಲೆ ಇರುತ್ತಲ್ಲ ಗೈಸ್, ಈ ಸಪ್ತಸಾಗರದ ಆಚೆ ಎಲ್ಲೋ ಫಿಲಿಮಲ್ಲಿ ಬರುತ್ತಲ್ಲ ಸಮುದ್ರದ ಬಗ್ಗೆ, ಅಷ್ಟು ಇಷ್ಟ ಗೈಸ್. ಆ ಸಮುದ್ರದ ಅಲೆ ಕಿವಿ ಹಿಂಗಿರುತ್ತೆ ಗೈಸ್. ಈ ಗಾಳಿಗಳ ಶಬ್ದನೂ ಅಷ್ಟು ನಂಗೆ ಅಷ್ಟು ಫೀಲ್ ಆಗೋಲ್ಲ, ಬಟ್ ಆ ಅಲೆಗಳು ಬರುತ್ತಲ್ಲ ಗೈಸ್, ಅದು ಸಕ್ಕತ್ತಾಗಿರುತ್ತೆ ಗೈಸ್. ಅದು ನಿಜವಾಗ್ಲೂ ಅದ್ರ ಮುಂದೆ ಅರ್ಧ ಗಂಟೆ ಇಲ್ಲ 1 ಅವರ್ ಕುತ್ಕೊಂಡ್ಬಿಟ್ರೆ ಮನಸ್ಸಲ್ಲಿ ಏನು ಭಾರ ಐತೆ, ಏನಿದೆ ಐತೆ ಎಲ್ಲ 2 ನಿಮಿಷಕ್ಕೆ ಹೋಗ್ಬಿಡುತ್ತೆ ಗೈಸ್. ಅಲೆಗಳ ಶಬ್ದ ಎವನ್ನ ಗೈಸ್. ಆಲ್ಮೋಸ್ಟ್ ನಾನು ಎಲ್ಲ ಪ್ಲೇಸ್ಗೆ ಹೋಗ್ತೀನಿ ಗೈಸ್. ಅಂದರೆ ಆಲ್ಮೋಸ್ಟ್ ದೇವಸ್ಥಾನ ಇರ್ಬೋದು, ನೀರು ಪ್ಲೇಸು, ಆ ಪ್ಲೇಸು, ಬೆಟ್ಟ ಗಿಟ್ಟ ಅಂತಾರೆ, ಎಲ್ಲ ಕಾಸು ಇನ್ವೆಸ್ಟ್ ಮಾಡಿ ಎಲ್ಲ ಕಡೆ ಹೋಗ್ತೀನಿ ಗೈಸ್ ನೋಡೋಕ್ಕೆ ಅಂತ. ಬಟ್ ನನ್ನ ಕೈಯಲ್ಲಿ ಈ ಬೀಚ್ ಸೈಡ್ ಹೋಗಲ್ಲ ಗೈಸ್. ನನಗೇನು ಇಷ್ಟ ಅಲ್ಲಿಗಂತೂ ಹೋಗೋಕ್ಕಾಗಲ್ಲ ಗೈಸ್. ನನಗೆ ಅಂತಲ್ಲ, ಆಲ್ಮೋಸ್ಟ್ ನಿಮಗೂ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ನಾವು ಏನು ಇಷ್ಟಪಡ್ತೀವಿ ಅದಷ್ಟು ಬೇಗ ಸಿಗೋದು ಇಲ್ಲ,
ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ, ಅದೊಂದು ನಿಜ ಗೈಸ್. ನೀವು ಅಬ್ಸರ್ವ್ ಮಾಡಿರ್ಬೋದು ಇದನ್ನೆಲ್ಲ ನಿಮ್ಮ ಲೈಫಲ್ಲಿ. ಹಾಗೆ ನಮ್ಮ ಲೈಫಲ್ಲೂ ಅದೊಂದು ಬಿಟ್ಟು ಮಿಕ್ಕಿದ ಎಲ್ಲ ಕಡೆ ಹೋಗ್ತೀನಿ. ಆದರೆ ಬೀಚ್ ಹೋಗಬೇಕು ಅಂದರೆ ಆಗಲ್ಲ ಗೈಸ್. ಬಟ್ ಒಂದಲ್ಲ ಒಂದಿನ ನನ್ನ ಬೈಕಲ್ಲೇ ಮನೆಯವ್ರ ಪರ್ಮಿಷನ್ ತೊಗೊಂಡೇ ಹೋಗ್ತೀನಿ ಗೈಸ್. ಅದನ್ನು ಒಂದಲ್ಲ ಒಂದಿನ ಲಾಗ್ ಮಾಡಾಕ್ತೀನಿ ಗೈಸ್. ಅದು ಸೋಲೋ ಟ್ರಿಪ್ ಹೋಗ್ತೀನಿ, ಹೋಗಿ ಎಂಜಾಯ್ ಮಾಡ್ಕೊಬರ್ತೀನಿ ಗೈಸ್. ಹತ್ಬಿಡ್ಬೋದೇನೋ, ಬೇಗ ಹತ್ಬಿಡ್ಬೋದು, ಬಟ್ ಇಳಿಯೋಕ್ಕಂತೂ ತುಂಬ ಕಷ್ಟ ಅಲ್ಲ. ಈ ಬೆಟ್ರ್ ಪ್ಲೇಸಲ್ಲಿ ಹತ್ಬಿಡೋದು ಬೇಗ ಹತ್ಬಿಡ್ಬೋದು, ಈಗ ಕೆಳಗಿಳಿಯೋಕ್ಕಾಗಲ್ಲ ಅಲ್ಲ. ಗೈಸ್ ನಮ್ಮಲ್ಲಿ ಎಲ್ಲ ಹೆಂಗೆ ಅಂದರೆ, ನನ್ನ ಜೊತೆ ಇರೋರೆಲ್ಲ ಅವ್ರಿಗೆ ಲಾಗಲ್ಲಿ ಫೇಸ್ ರಿವೀಲ್ ಮಾಡಬಾರ್ದು ಗೈಸ್. ಫೇಸ್ ರಿವೀಲ್ ಮಾಡಿಬಿಟ್ರೆ ಏನೋ ಒಂಥರ ಗೈಸ್, ಏನೋ ಮಾಡಬಾರ್ದು ಪಾಪ ಮಾಡಿಬಿಟ್ಟಿದ್ದೀವಿ, ಏನೋ ಆಗ್ಬಿಡುತ್ತೆ ಅನ್ನೋ ಭಯ ಗೈಸ್. ಎಲ್ರಿಗೂ ಏನೋ ಒಂಥರ ಇನ್ಸೆಕ್ಯೂರಿಟೀಸ್ ಗೈಸ್ ಇರುತ್ತೆ. ನಾನು ಅರ್ಥ ಮಾಡ್ಕೊತೀನಿ, ಬಟ್ ಅದ್ರ ಒಂದಲ್ಲ ಒಂದಿನ ನನ್ನ ಲಾಗಿಂದನೇ ಅವರೆಲ್ಲ ಆಸೆ ಬರ್ತಾರೆ ಗೈಸ್. ಅಂದರೆ ಆ ಥಾಟಿಂದ ಏನು ಥಾಟ್ ಇದೆ ಅವ್ರ ತಲೆಯಲ್ಲಿ, ಅಂದರೆ ಈ ಲಾಗಿಗೆ ಬಂದರೆ ಒಂಥರ ಆಗುತ್ತೆ, ನಮ್ಮ ಮನೆಯವ್ರು ಹಂಗೆ ಅನ್ಕೊಬಿಡ್ತಾರೆ, ಹಿಂಗೆ ಅನ್ಕೊಬಿಡ್ತಾರೆ ಅಂತ ಏನು ಥಾಟ್ಸ್ ಇರುತ್ತೆ ನನ್ನ ಫ್ರೆಂಡ್ಸ್ ಮೈಂಡ್ ಸೆಟ್ಟೆಲ್ಲ. ಹುಡುಗರು ಆಗಿರ್ಬೋದು ಗೈಸ್, ಹುಡುಗರೇನು ಹಚ್ಚಲ್ಲ, ಹುಡುಗರು ಅಷ್ಟೇ, ಅವರು ಅಷ್ಟೇ, ಹುಡುಗಿರು ಅಷ್ಟೇ, ಇಬ್ಬರು ಎಲ್ರಿಗೂ ಒಂದು ಥಾಟ್ ಇದೆ, ಈ ಲಾಗಲ್ಲಿ ಬಂದರೆ ಎಲ್ಲ ಒಂಥರ ಆಗುತ್ತೆ ಅಂತ. ಬಟ್ ನನ್ನ ಲಾಗಿಂದ ಗೈಸ್ ಅವ್ರನ್ನೆಲ್ಲರೂ ಆ ಇನ್ಸೆಕ್ಯೂರ್ ಫೇಸಿಂದ ಆಚೆ ತಂದೆ ತರ್ತೀನಿ ಗೈಸ್. ನೋಡೋಣ, ಒಂದಲ್ಲ ಒಂದಿನ ಆ ಡೇ ಬಂದೇ ಬರುತ್ತೆ. ಎಲ್ಲ ಪ್ಲೇಸ್ಗಳು ಅವ್ರನ್ನೂ ಕರ್ಕೊಂಡೋಗಿ ಅವ್ರ ಜೊತೆನೂ ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್. ಸದ್ಯಕ್ಕೆ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಒಬ್ಬನೇ ಈ ವಿಡಿಯೋ ಮಾಡೋದು ಕಷ್ಟ ಅಂತಾರೆ ಗೈಸ್ ಸುಮಾರು ಜನ. ಹೌದು ಕಷ್ಟನೇ, ಯಾವುದು ಈಸಿ ಇರಲ್ಲ. ಬಟ್ ಯಾವ ಕೆಲಸದಲ್ಲಿ ತಾನೇ ಈಸಿ ಇರುತ್ತೆ, ಯಾವ ಕೆಲಸದಲ್ಲೂ ಈಸಿ ಇರಲ್ಲ. ಬಟ್ ನಾವು ಪ್ರಯತ್ನ ಇಲ್ಲದೇ ಯಾವುದಕ್ಕೂ ಏನೂ ಕಷ್ಟ ಅನ್ಬಾರ್ದು ಗೈಸ್. ಅದು ನಾನು ಈಗ ಈ ಲಾಗ್ ಮಾಡೋಕರಿಂದ ಕಲ್ತಿರೋದು. ಮಾಡೋ ಗಂಟೆ ಅಷ್ಟೇ ಗೈಸ್ ಎಲ್ಲ ಕಷ್ಟ ಅನ್ನೋದು. ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾವುದೂ ಕಷ್ಟ ಇಲ್ಲ ಗೈಸ್. ನಾನು ಅದಕ್ಕೆ ಎಲ್ಲರೂ ಏನು ಹೇಳ್ತೀನಿ ಅಂತಂದರೆ, ಈಗ ರೀಸೆಂಟಾಗಿ ಏನು ಹೇಳ್ತೀನಿ ಅಂದರೆ, ಏನಾದ್ರು ನಿಮ್ಗೆ ಮಾಡಬೇಕು ಅಂತ ಇದ್ದರೆ ತಪ್ಪ ಸರಿನೋ ಒಂದ್ಸಲ ಮಾಡಿಬಿಡಿ, ಮಾಡಿ ಆಮೇಲೆ ನೀವು ಕಲ್ತ್ಕೊಳ್ಳಿ ತಪ್ಪ ಸರಿನೋ ಇಲ್ವೋ ಅಂತ. ಮಾಡೋಕ್ಕಿಂತ ಮುಂಚೆನೇ ತಪ್ಪು ಅಂದ್ಕೊಂಡು ಸುಮ್ಮನೆ ಹಂಗೆ ಕೂತಿದ್ರೆ ಇನ್ನೂ ನಾವು ಲೈಫ್ ಹಂಗೆ ಕೂತಿರ್ಬೇಕಾಗುತ್ತೆ. ನಮ್ಮ ಇಷ್ಟಪಟ್ಟಿದ್ದಿರ್ಬೋದು, ಏನು ಸಾಧಿಸೋಕ್ಕಾಗಲ್ಲ. ಇದೆಲ್ಲ ಆಡೋಕ್ಕೆ ಇಷ್ಟ ಇರುತ್ತೆ, ಬಟ್ ಯಾರು ಬೈದು ಬಿಡ್ತಾರೆ ಅಂದರೆ ಭಯ ಗೈಸ್. ಯಾಕೆ ಚಿಕ್ಕ ಆಡೋದಲ್ವಾ, ಬೈದು ಬಿಡ್ತಾರೆ ಅಂತ ಭಯ ನನಗೆ. ಈ ಜೋಕಾಲಿ ಮತ್ತು ಇದೆಲ್ಲ ಆಡೋಕ್ಕೆ ಇಷ್ಟ, ಬಟ್ ಆದರೆ ಅವೆಲ್ಲ ಆಡೋಕ್ಕಾಗಲ್ಲ. ಯಾಕಂದರೆ ಕಿಡ್ಸ್ ಏರಿಯಾ ಅಂತ ಏನೋ ಇತ್ತು ಅಂದರೆ ಸುಮ್ಮನೆ ಬಂದು ಉಗಿಸ್ಕೋಬೇಕಾಗತ್ತೆ. ಬೈದು ಬಿಡ್ತಾರೆ ಭಯ. ಯಾರು ತಾನೇ ಇರಲಿಲ್ಲ ಆಟ ಆಡಬೇಕು ಅಂತ, ಬಟ್ ಭಯ ಅಷ್ಟೇ, ಯಾರು ಬೈದು ಬಿಡ್ತಾರೆ ಅಂತ. ಏನು ಮಾತಾಡ್ತಾನೆ ಇಲ್ಲ. ಈಗ ನಾನು ಹೊರದಾಗ ಹೇಳಿದೆ, ಮತ್ತೆ ನಾನು ವಾಯ್ಸ್ ಬೇಕಾದ್ರೆ ಮಾತಾಡ್ತೀನಿ, ಬಟ್ ಅವ್ರಿಗೆ ವಿಡಿಯೋ ಬರೋ ಇಷ್ಟ ಆಗಲ್ಲ ಅಂತ ಇಷ್ಟ. ಚಿಯರ್ಸ್. ಹಂಗಂದ್ರೆ ನಂಜಪ್ಪ ತೀಕ ಮುಚ್ಕೊಂಡು ಕುಡಿಯ. 3 hours later. ಗೈಸ್ ಈಗ ಬಂದೆ. ಬ್ರೆಡ್ಡು, ತುಪ್ಪ ಮತ್ತು ಏನದು ಮಿಲ್ಕ್ ಪೌಡ್ರು ಇಷ್ಟು ತಗೊಬಂದಿದ್ದೀನಿ. ಇವತ್ತು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ನಾಳೆ ಅಂತೂ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಇವತ್ತು ಸ್ವಲ್ಪ ಎಮರ್ಜೆನ್ಸಿ ಸ್ವಲ್ಪ ಕೆಲಸನೂ ಇತ್ತು, ಮತ್ತು ಹೊರಗೆ ಸಡನ್ನಾಗಿ ಒಂದು ಪ್ಲ್ಯಾನ್ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್, ಹೋಗ್ಬೇಕಾಗಿತ್ತು, ಹೋದೆ. ಈಗ ಕಾಫಿ ಟೀ ಕುಡ್ಕೊಂಡು ಹೊರಗಡೆ ಹೋಗಿ ತಿನ್ಕೊಂಡು ಸ್ವಲ್ಪ ಅದಲ್ಲಿ ಬೇರೆ ಇವತ್ತು ಒಂದು ಸ್ಟವ್ ಐತೆ ಗೈಸ್. ಇವತ್ತು ಅದು ಸ್ಟವ್ ಅಂತೂ ಫುಲ್ಲು ಜಿಟ್ಟು ಹಿಡ್ದೋಗ್ಬಿಟ್ಟೈತೆ. ಅದನ್ನು ನೀಟಾಗಿ ಪರ ಅಂತ ತೊಳೆದು ನೀಟಾಗಿ ಮಾಡಿ ನಾಳೆದಿಂದ ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು ಗೈಸ್. ಯಾಕಂದರೆ ಹೊರಗಡೆ ಅಂತೂ ಹೆವಿ ಹೋಗ್ತೈತೆ. ಒನ್ ಟೈಮ್ 40 ರೂಪಾಯಿ, 2 ಬರೀ ಒಂದು ದಿನಕ್ಕೇನೆ 100, 250, 200 ರೂಪಾಯಿ ಗಂಟೆ ಆಗೋಯ್ತದೆ. ಅದಕ್ಕೆ ಎಲ್ಲ ನಾನಾ ಐಟಮ್ ದಿನಕ್ಕೆ ಅಮೌಂಟ್ ಆದಂಗೆ ಎಲ್ಲ ತೊಗೊಂಡು ಮಡಿಕತ್ತಾ ಇದ್ದೀನಿ. ಡೈಲಿ ಇಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ತಿಂಗಳಿಂದ ನನ್ನ ಫ್ರೆಂಡು ಬರ್ತಾನೆ, ರಾಹುಲ್ ಅಂತ. ಅವನು ಅಷ್ಟೇ ಹೊರಗಡೆ ಅಷ್ಟು ಪ್ರಿಫರ್ ಮಾಡಲ್ಲ. ನಾವಿಬ್ಬರು ಇರೋದ್ರಿಂದ ಸ್ವಲ್ಪ ನನಗೂ ಈಸಿ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋಕ್ಕೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ಅವನು ಹೆಲ್ಪ್ ಮಾಡ್ತಾನೆ. ಅದಕ್ಕೆ ಈಗಲಿಂದ ಸ್ವಲ್ಪ ನಾನೇ ನೀಟಾಗೆಲ್ಲ ಮಡಿಕೊಂಡ್ರೆ ಅವ್ನು ಬರೆಸಲೆಲ್ಲ ಸರಿಯಾಗುತ್ತೆ. ಪರ ಅಂತ ಉಜ್ಜೋ ಟೈಮು ಗೈಸ್. ಅದೇ ಮೈಂಡಿದ್ರಿ ಇವೆಲ್ಲ ಮಾಡಬೇಕಿತ್ತು, ಆರಾಮಾಗಿ ಕೂತ್ಕೋಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ, ನೀಟಾಗಿ ತೊಳೆಯೋಣ ಗೈಸ್. ಇದೆಲ್ಲ ತೋರಿಸ್ಬೋದು, ಬಟ್ ಆದರೆ ಆಗಲ್ಲ. ಏನಕ್ಕೆ ಅಂದರೆ 2 ಕೈ ಬ್ಯುಸಿ ಇರುತ್ತೆ. ಅದಕ್ಕೆ ಒಂದು ಕಡೆ ಆಫ್ ಮಾಡಿಬಿಟ್ಟು ಫಿಲಿಮ್ ನೋಡ್ತಾ ಚೆನ್ನಾಗಿ ತಿಕ್ಕೋದು ಈ ಥರ.
ಈಗ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸ್ಬೇಕು ಗೈಸ್. ಫೈನೆಲ್ಲ ನೀಟಾಗಿ ಕ್ಲೀನ್ ಮಾಡಾಯಿತು. ಅಪ್ಪ ನನಗೂ ಇಷ್ಟ ನೋಡೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅದು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ನಾನು ಅದ್ರ ಮೇಲೆ ಮಾಡ್ತಿದ್ದೆ, ಬಟ್ ಈಗ ಫುಲ್ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಈಗ ಹೊರಗಡೆ ಹೋಗಿ ಏನಾದರೂ ಪಾರ್ಸಲ್ ತಗೊಬರ್ಬೇಕು, ಇಲ್ಲ ಅಂದರೆ ಮ್ಯಾಗಿ ಐತೆ ಮ್ಯಾಗಿ ಮಾಡ್ಕೊಂಡು ತಿನ್ಬೇಕು ಗೈಸ್. ನೋಡೋಣ ಗೈಸ್. ಈಗ ಹೋಗಿ ಪಾರ್ಸಲ್ ತಗೊಂಡು ಬಂದೆ, ಬರೀ 3 ದೋಸೆಗೆ 70 ರೂಪಾಯಿ ಗೈಸ್. ಅಯ್ಯೋ, ಅದಕ್ಕೆ ಒಂದು 2 ದಿನ ಆದಮೇಲೆ ಐಟಮ್ ಎಲ್ಲ ತೊಗೊಂಡು ಬಂದು ಇಲ್ಲೇ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ, ಏನೆಲ್ಲ ಟೈಮ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಸೊ ಊಟ ಮಾಡಿ ನಿದ್ದೆ ಬರ್ತೈತೆ, ಮಲ್ಕೊಳ್ಳೋಣ. ಮಲ್ಕೊಳಕ್ಕೂ ಮುಂಚೆ ಈ ವಿಡಿಯೋನೆಲ್ಲ ಎಡಿಟ್ ಮಾಡಿ ನಾಳೆ ಶೆಡ್ಯೂಲ್ಗೆ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್, ಬಾಯ್ ಬಾಯ್ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.